दौड़ क्या हो? क्या हुआ? ब्रू के 10 रुपीज सैशे में 33% एक्स्ट्रा। प्रेम, हाँ दौड़ के जाओ। कहाँ? 2 कप ब्रू बना के ले आओ। ब्रू के 10 रुपीज सैशे में अब 33% एक्स्ट्रा। दौड़ के चाहिए। ನನ್ನ ದೇಶ ನನ್ನ ಉಸಿರು ನನ್ನ ಪ್ರಾಣ ಭಾರತ, ಶಾಂತಿ ಸಹಬಾಳ್ವೆ ವಿಶ್ವಕ್ಕೆಲ್ಲ ಸಾರಥ. ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಶುಕ್ರವಾರ ಮುಂಡಗೋಡದ ತಾಲೂಕಾ ಕ್ರೀಡಾಂಗಣದಲ್ಲಿ ರಾಷ್ಟ್ರ ಧ್ವಜಾರೋಹಣವನ್ನು ತಹಶೀಲ್ದಾರ ಶಂಕರಗೌಡಿ ನೆರವೇರಿಸಿ ಮಾತನಾಡುತ್ತಾ, ಭಾರತವು ಸ್ವಾತಂತ್ರ್ಯ ನಂತರ 78 ವರ್ಷಗಳವರೆಗೆ ದೂರ ಸಾಗಿ ಬಂದಿದೆ. ಹಲವು ಕ್ಷೇತ್ರಗಳಲ್ಲಿ ಅದ್ಭುತ ಸಾಧನೆಗೈದು ಜಾಗತಿಕವಾಗಿ ತನ್ನದೇ ಸ್ಥಾನಮಾನ ಹೊಂದಿದೆ ಎಂದರು. ಈ ವೇಳೆ ಸಾಧಕರನ್ನು ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ವಿಎಸ್ ಪಾಟೀಲ, ಜಿಲ್ಲಾ ಪಂಚಾಯತ ಮಾಜಿ ಸದಸ್ಯರಾದ ಎಲ್ಟಿ ಪಾಟೀಲ, ಪಟ್ಟಣ ಪಂಚಾಯತ ಸದಸ್ಯರಾದ ಅಶೋಕ ಚಲವಾದಿ ಮಾತನಾಡಿದರು. ತಾಲೂಕಾ ಪಂಚಾಯತ ಕಾರ್ಯನಿರ್ವಾಹಕ ಅಧಿಕಾರಿ ಟಿವೈ ದಾಸನಕೊಪ್ಪ, ಪಟ್ಟಣ ಪಂಚಾಯತ ಅಧ್ಯಕ್ಷೆ ಜಯಸುಧಾ ಬೋವಿವಡ್ಡರ, ಉಪಾಧ್ಯಕ್ಷೆ ರಹೀಮಬಾನು ಕುಂಕೂರ, ಪಟ್ಟಣ ಪಂಚಾಯತ ಸದಸ್ಯರು, ಸರ್ಕಾರಿ ಇಲಾಖೆಯ ಅಧಿಕಾರಿಗಳು, ಮುಖಂಡರಾದ ಚಿದಾನಂದ ಹರಿಜನ ಮುಂತಾದವರಿದ್ದರು. ಆರಂಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಸುಮಾಜಿ ಸ್ವಾಗತಿಸಿದರು. ಶಿಕ್ಷಕ ಕೆಕೆ ಕರುವಿನಕೊಪ್ಪ ಕಾರ್ಯಕ್ರಮ ನಿರೂಪಿಸಿದರು. ಬಿಆರ್ಸಿ ಸಮನ್ವಯಾಧಿಕಾರಿ ಡಾ ರಮೇಶ್ ಅಂಬಿಗೇರ ವಂದಿಸಿದರು. ಭಾರತಕ್ಕೆ ಪರಕೀಯರಿಂದ ಮುಕ್ತಿ ಸಿಕ್ಕು 78 ವರ್ಷಗಳು ಕಳೆದಿವೆ. ಸ್ವಾತಂತ್ರ್ಯದ ಅಮೃತ ಮಹೋತ್ಸವವನ್ನು ಇತ್ತೀಚೆಗೆ ನಾವು ಆಚರಿಸಿದ್ದೇವೆ. ತಮಗೆಲ್ಲ ತಿಳಿದಿರುವಂತೆ ಭಾರತದ ಸ್ವಾತಂತ್ರ್ಯ ಹೋರಾಟ ದೀರ್ಘಕಾಲ ನಡೆದಂಥದ್ದು. ಸುಮಾರು 200 ವರ್ಷಗಳ ಕಾಲ ಸ್ವಾತಂತ್ರ್ಯದ ಹೋರಾಟವನ್ನು ನಮ್ಮೆಲ್ಲ ಮಹಾನ್ ಪುರುಷರು ನಡೆಸಿದ್ದಾರೆ. ಅತ್ಯಂತ ಶ್ರೇಷ್ಠ ತ್ಯಾಗ ಬಲಿದಾನಗಳಿಂದ ಕೂಡಿದ ಹೋರಾಟ ಅದಾಗಿತ್ತು. ಭಾರತದ ಸ್ವಾತಂತ್ರ್ಯ ಯಜ್ಞದಲ್ಲಿ ಪರಕೀಯರಿಂದ ದಬ್ಬಾಳಿಕೆಗೆ ಪ್ರಾಣವನ್ನು ಕೊಟ್ಟವರು 6 ಲಕ್ಷಕ್ಕೂ ಹೆಚ್ಚು ಜನ ಎಂಬುದು ನಾವು ಪಡೆದ ಸ್ವಾತಂತ್ರ್ಯ ಹೋರಾಟದ ಅಗಾಧತೆಯನ್ನು ತಿಳಿಸುತ್ತದೆ. ಕಯ್ಯಾರ ಕಿಞ್ಞಣ್ಣರಯ್ಯವರು ಒಂದು ಮಾತನ್ನು ಹೇಳುತ್ತಾರೆ, ಸ್ವಾತಂತ್ರ್ಯ 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 ಈ 3 ಅಕ್ಷರದೋಳೇನು ಮಾಟ ಇರುವುದೋ, ಸ್ವಾತಂತ್ರ್ಯ ಯಜ್ಞದೊಳು ಬಂದೆನ್ನ ಬಂಧುಗಳ ಮುದಿತ ಲೇಖನೆ ಬೇಕು ರಕ್ತವದಕ್ಕೆ ಮಸಿ. ಆರಂಭದಲ್ಲಿ ಸಂಸ್ಥಾನಿಕ ರಾಜರ ಮತ್ತು ಹಲವು ಗುಂಪುಗಳ ಪ್ರತಿರೋಧ ಹೋರಾಟ ಬ್ರಿಟಿಷರ ವಿರುದ್ಧ ಮೊಳಗಿತ್ತು. ಕರ್ನಾಟಕದಲ್ಲಿ ಕಿತ್ತೂರು ಚೆನ್ನಮ್ಮ, ದೋಂಡಿಯಾ ವಾಘ್, ಸಂಗೊಳ್ಳಿ ರಾಯಣ್ಣರಂತಹ ವೀರರನ್ನು ನಾವು ಕಾಣುತ್ತೇವೆ. ನಂತರದ 1857ರ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬ್ರಿಟಿಷರ ವಿರುದ್ಧ ಪ್ರಪ್ರಥಮ ಬಾರಿಗೆ ಸಂಘಟಿತ ಹೋರಾಟ ನಡೆದಿತ್ತು. ಭಾರತದ ಸ್ವಾತಂತ್ರ್ಯ ಸುಮ್ಮನೆ ಪಡೆದುದಲ್ಲ, ಅತ್ಯಂತ ಸಂಘರ್ಷಮಯ ಹೋರಾಟದಿಂದ ಪಡೆದುದಾಗಿದೆ. ಮುಂದೆ ಹಲವು ಕ್ರಾಂತಿಕಾರಿಗಳು ತಮ್ಮ ವೈಯಕ್ತಿಕ ನೆಲೆಯಲ್ಲಿ ಮತ್ತು ಕ್ರಾಂತಿಕಾರಿ ಸಂಘಟನೆಗಳ ಮೂಲಕ ಹೋರಾಟವನ್ನು ನಡೆಸಿದರು. ಬ್ರಿಟಿಷರ ದಬ್ಬಾಳಿಕೆಗೆ ಎದೆ ಒಡ್ಡಿದರು. ಈ ಸಂಘರ್ಷಮಯ ಹೋರಾಟದಲ್ಲಿ
ಹಲವು ರಾಜ ಮಹಾರಾಜರು, ಶೂರ ಸೈನಿಕರು, ಸಾಮಾನ್ಯ ಜನರು, ವೀರ ವನಿತೆಯರು, ಕ್ರಾಂತಿಕಾರಿಗಳು ತಮ್ಮ ಪ್ರಾಣಾರ್ಪಣೆ ಮಾಡಿದರು. 19ನೇ ಶತಮಾನದ ಅಂತ್ಯದ ಮತ್ತು 20ನೇ ಶತಮಾನದ ಆರಂಭದಲ್ಲಿ ಕ್ರಾಂತಿಕಾರಿಗಳ ಉಗ್ರವಾದ ಹೋರಾಟ ಮತ್ತು ಅಹಿಂಸಾತ್ಮಕ ಚಳವಳಿಗಳಿಂದ ಹೋರಾಟ ನಡೆಯಿತು. ತಾಯಿ ಭಾರತೀಯನ್ನ ಪರಕೀಯರಿಂದ ಮುಕ್ತಗೊಳಿಸಲು ಹೋರಾಡಿದ, ಪ್ರಾಣವನ್ನೇ ಬಲಿಗೊಟ್ಟ, ಹೋರಾಟಕ್ಕಾಗಿಯೇ ತಮ್ಮ ಜೀವನವನ್ನು ಸಮರ್ಪಿಸಿದ ವೀರರ, ಶೂರರ, ಹೋರಾಟಗಾರರ ಸಂಖ್ಯೆಗೆ ಲೆಕ್ಕವೇ ಇಲ್ಲ. ಮಂಗಲ್ ಪಾಂಡೆಯಿಂದ ಹಿಡಿದು ಸುಭಾಷ್ ಚಂದ್ರ ಬೋಸ್ರವರವರೆಗೂ, ಸುರೇಂದ್ರನಾಥ್ ಬ್ಯಾನರ್ಜಿ ಅವರಿಂದ ಹಿಡಿದು ಮಹಾತ್ಮ ಗಾಂಧೀಜಿಯವರವರೆಗೂ ಎಲ್ಲರೂ ಗುಲಾಮಗಿರಿತನದ ವಿರುದ್ಧ ಧ್ವನಿ ಎತ್ತಿದರು, ಕಾದಾಡಿದರು. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಐಎನ್ಎ ಎಂಬ ಸೈನ್ಯವನ್ನು ಕಟ್ಟಿ ಬ್ರಿಟಿಷರ ಆಧಿಪತ್ಯಕ್ಕೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಹೊಡೆತ ನೀಡಿದ್ದು ಅನುಪಮವಾದದ್ದು. ಇಂದಿನ ಈ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ನಾವೆಲ್ಲ ಇಂತಹ ಮಹನೀಯರು, ಶೂರರು, ವೀರ ವನಿತೆಯರನ್ನು ನೆನಪಿಸಿಕೊಳ್ಳುತ್ತೇವೆ. ಸ್ವಾತಂತ್ರ್ಯ ಚಳವಳಿಯ ಎಲ್ಲ ಹೆಗ್ಗುರುತುಗಳನ್ನು ಇಂದು ನೆನಪು ಮಾಡಿಕೊಳ್ಳೋಣ. ಆ ಹೋರಾಟದಲ್ಲಿ ತಮ್ಮ ಎಲ್ಲವನ್ನೂ ಬಲಿ ಕೊಟ್ಟವರನ್ನು ಸ್ಮರಿಸೋಣ. ನಮ್ಮೆಲ್ಲರ ಹೆಮ್ಮೆಯ ಭಾರತ ಸ್ವಾತಂತ್ರ್ಯಾನಂತರದಲ್ಲಿ ಇಂದಿನವರೆಗೆ 78 ವರ್ಷಗಳ ಕಾಲ ಸಾಗಿ ಬಂದಿದೆ. ಹಲವು ಕ್ಷೇತ್ರಗಳಲ್ಲಿ ಅದ್ಭುತ ಸಾಧನೆಗೈದಿದೆ. ಜಾಗತಿಕವಾಗಿ ತನ್ನದೇ ಸ್ಥಾನಮಾನ ಹೊಂದಿದೆ. ಜಗತ್ತಿನ ಐದನೇ ಅತಿ ದೊಡ್ಡ ಆರ್ಥಿಕತೆಯಾಗಿ ಬೆಳೆದು ನಿಂತಿದೆ. ಕೃಷಿ, ಕೈಗಾರಿಕೆ, ವಿಜ್ಞಾನ, ತಂತ್ರಜ್ಞಾನ, ಬಾಹ್ಯಾಕಾಶ, ಕಲೆ, ಮೂಲಭೂತ ಸೌಕರ್ಯ, ಕ್ರೀಡೆ ಹೀಗೆ ಎಲ್ಲ ಕ್ಷೇತ್ರಗಳಲ್ಲಿ ಜಗತ್ತು ತನ್ನತ್ತ ನೋಡುವಂತೆ ಮುಂಚೂಣಿ ರಾಷ್ಟ್ರದ ಸ್ಥಾನವನ್ನು ನಮ್ಮ ದೇಶ ಪಡೆದಿದೆ. ಸಾಕಷ್ಟು ದೇಶವನ್ನು ಮುನ್ನಡೆಸುವಂಥ ಪ್ರಜಾಪ್ರಭುತ್ವದಲ್ಲಿ ಬಡತನ ರೇಖೆಯಿಂದ ಬಹಳಷ್ಟು ಜನ ಮೇಲೆತ್ತುವಂಥ ಕೆಲಸವನ್ನು ಮಾಡಿದರು. ಮೊನ್ನೆ ಯಲ್ಲಾಪುರದಲ್ಲಿ ಹಸಿವಿನಿಂದ ಸತ್ರು ಅನ್ನೋ ಮಾತನ್ನು ನಾನು ನೋಡಿದೆ. ಅದು ಹಸಿವಿನಿಂದ ಸಾಯಲಿಕ್ಕೆ ಸಾಧ್ಯನೇ ಇಲ್ಲ. ಈಗಾಗಲೇ ಸರ್ಕಾರ ಬಹಳಷ್ಟು ಯೋಜನೆಗಳನ್ನು ಕೊಟ್ಟಿದೆ. ಒಂದು ಕುಟುಂಬಕ್ಕೆ ಏನಿಲ್ಲಂದ್ರೂ 5,000ರಿಂದ 10,000 ಮಟ್ಟ ಯೋಜನೆ ತಲುಪುವಂಥ ಯೋಜನೆಯನ್ನು ಮಾಡಿದೆ. ಈ ಮುಖ್ಯಮಂತ್ರಿಗಳು ಅನ್ನಭಾಗ್ಯವನ್ನು ಕೊಟ್ಟರು. ಯಾರು ಹಸಿವಿನಿಂದ ಸಾಯಬಾರದನ್ನೋ ದೃಷ್ಟಿಯಿಂದ. ಮತ್ತು ಭಾಗ್ಯಜ್ಯೋತಿ, ಗೃಹಜ್ಯೋತಿ ಬಹಳಷ್ಟು ಯೋಜನೆಗಳನ್ನು ಕೊಟ್ಟಿದ್ದಾರೆ. ಹಿಂದಿನ ಹಿರಿಯರು ಸ್ವಾತಂತ್ರ್ಯವನ್ನು ಕೊಡಿಸ್ಬೇಕಾದ್ರೆ ಬಹಳಷ್ಟು ತ್ಯಾಗವನ್ನು ಮಾಡಿದರು. ಬ್ರಿಟಿಷರು ನಮ್ಮನ್ನು ಬಿಟ್ಟು ತೊಗಲಿಸಲಿಕ್ಕೆ ಬಹಳಷ್ಟು ಹೋರಾಟವನ್ನು ಮಾಡಿದಂಥ ಹಿರಿಯರನ್ನು ನಾವು ನೆನೆಸಬೇಕು. ಶ್ರೀಮಾನ್ ಮೋದಿಯವರು ನಮ್ಮ ದೇಶದ ಪ್ರಧಾನಮಂತ್ರಿ ಆದ ನಂತರ ಜಗತ್ತಿನ ಭೂಪಟಲದಲ್ಲಿ ಆರ್ಥಿಕ ಅಭಿವೃದ್ಧಿಯಲ್ಲಿ 4ನೇ ಸ್ಥಾನವನ್ನ ಇವತ್ತು ನಮ್ಮ ದೇಶ ಹೊಂದಿದ್ದದ. ಪ್ರಾಮಾಣಿಕವಾಗಿ ಆಡಳಿತ ಕೊಟ್ಟು ಜನರ ಹಿತರಕ್ಷಣೆಯಲ್ಲಿ ಇವತ್ತು ನಮ್ಮ ಸರ್ಕಾರ ತೊಡಗಿದ್ದದ. ಈ 79ನೇ ಸ್ವಾತಂತ್ರ್ಯೋತ್ಸವ ಬಹಳ ಹೆಮ್ಮೆಯಿಂದ ನಾವೆಲ್ಲ ಭಾರತೀಯರು ಆಚರಣೆ ಮಾಡಬೇಕಾಗ್ತದೆ. ಯಾಕಂದ್ರೆ ನಮ್ಮ ದೇಶದ ಗಡಿ ಕಾಶ್ಮೀರದಲ್ಲಿ ಅನಾಮಿಕ ನಮ್ಮ ಭಾರತೀಯರನ್ನ ಪಾಕಿಸ್ತಾನದ ಭಯೋತ್ಪಾದಕರು ಬಲಿಯನ್ನು ತೆಗೆದುಕೊಂಡಾಗ ಸಿಂಧೂರ್ ಅಂತಕ್ಕಂಥ ಕಾರ್ಯಾಚರಣೆಯಿಂದ ಸರ್ಕಾರದ ಆದೇಶದ ಪ್ರಕಾರ ನಮ್ಮ ಭಾರತೀಯ ಸೈನ್ಯ ಇವತ್ತು ದಾಳಿ ಮಾಡಿ ಉಗ್ರರ ಅಡಗುತಾಣವನ್ನ ಉಡುಗೊಳಿಸಿ ಎಲ್ಲರನ್ನು ಇವತ್ತು ನಾಶಪಡಿಸಿದಂತ ಹೆಮ್ಮೆ ಇವತ್ತು ನಮ್ಮ ಭಾರತದ ಸೇನೆಗೆ ದೊರೆತಿದೆ. ಆ ಸೇನೆಯ ಪ್ರಭಾವದಿಂದ ನಾವು ಪ್ರತಿಯೊಬ್ಬರೂ ಸಹಿತ ಹೆಮ್ಮೆ ಪಡಲೇಬೇಕಾಗ್ತದೆ.